ಹೆಲ್ದಿ ಆಗಿ ಲಾಂಗ್ ಆಗಿ ಶೈನಿಂಗ್ ಆಗಿರುವಂತಹ ಒಂದು ಹೇರ್ಗೋಸ್ಕರ ತುಂಬಾನೇ ನಾವು ಅಮೌಂಟ್ ನ ಸ್ಪೆಂಡ್ ಮಾಡ್ತೀವಿ. ಯಾವ ಒಂದು ಶಾಂಪೂನ ಪರ್ಚೇಸ್ ಮಾಡಿದ್ರೆ ಬೆಸ್ಟ್ ಸೂಟ್ ಆಗುತ್ತೆ ಅನ್ನೋದನ್ನ ತಿಳಿಸೋದಕ್ಕೋಸ್ಕರ ಈ ಒಂದು ವಿಡಿಯೋ. ರೆಗ್ಯುಲರ್ ಶಾಂಪೂಸ್ ಅಲ್ಲಿ ಯೂಸ್ ಮಾಡುವಂತಹ ಪ್ರಾಡಕ್ಟ್ಸ್ ಆಗಲಿ ಅಥವಾ ಅದರಲ್ಲಿರುವಂತಹ ಕೆಮಿಕಲ್ಸ್ ಆಗಲಿ ನಮ್ಮ ಹೇರ್ ಅಲ್ಲಿ ಇರುವಂತಹ ನ್ಯಾಚುರಲ್ ಆಯಿಲ್ಸ್ ನ ಸ್ಟ್ರಿಪ್ ಆಫ್ ಮಾಡುವಂತ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಸೂಪರ್ ಮಾರ್ಕೆಟ್ ಅಲ್ಲಿ ಸಿಗುವಂತಹ ಶಾಂಪೂಸ್ ನ ಬಿಟ್ಟು ಪ್ರೊಫೆಷನಲ್ ರೇಂಜ್ ಆಫ್ ಶಾಂಪೂಸ್ ಇಲ್ಲ ಅಂದ್ರೆ ಸಲ್ಫೇಟ್ ಫ್ರೀ ಶಾಂಪೂಸ್ ನ ಆಪ್ಟ್ ಮಾಡಬಹುದು. ಪ್ರೊಫೆಷನಲ್ ಶಾಂಪೂಸ್ ಅನ್ನೋದೇನಿದೆ ನಮ್ಮ ಹೇರ್ ಅಲ್ಲಿ ಇರುವಂತಹ ಪ್ರತಿಯೊಂದು ಪ್ರಾಬ್ಲಮ್ಗೂ ಕಸ್ಟಮೈಸೇಷನ್ ಆಗಿ ಅದರಲ್ಲಿರುವಂತಹ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಪ್ರೆಸೆಂಟ್ ಇರುತ್ತೆ. ಈ ಒಂದು ರೇಂಜ್ ಅಲ್ಲಿ ಸಿಗುವಂತಹ ಎಲ್ಲಾ ಶಾಂಪೂಸ್ ನಮ್ಮ ಹೇರ್ ಅಲ್ಲಿ ಇರುವಂತಹ ಡ್ಯಾಮೇಜ್ ನ ರಿಪೇರ್ ಮಾಡೋದಕ್ಕೋಸ್ಕರ, ಹೈಡ್ರೇಷನ್ಗೋಸ್ಕರ, ಕಲರ್ ಪ್ರೊಟೆಕ್ಷನ್ಗೋಸ್ಕರ, ಸ್ಮೂತ್ನಿಂಗ್ ಇಲ್ಲ ರಿಬಾಂಡಿಂಗ್ ಮಾಡ್ತಾರೆ ಅದನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಮಾಡಲಾಗಿರುತ್ತೆ. ಇದರಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್ ಎಲ್ಲಾನು ತುಂಬಾನೇ ಸೇಫ್ ಆಗಿರುತ್ತೆ, ಹೈ ಕ್ವಾಲಿಟಿ ಪ್ರಾಡಕ್ಟ್ಸ್ ಆಗಿರುತ್ತೆ. ಸಲ್ಫೇಟ್ ಫ್ರೀ ಶಾಂಪೂಸ್ ಏನಿದೆ ಇದು ಸೇಫೆಸ್ಟ್ ಆಪ್ಷನ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ ನಮ್ಮ ಹೇರ್ ಅಲ್ಲಿ ಯಾವುದೇ ಒಂದು ಕೆಮಿಕಲ್ ಟ್ರೀಟ್ಮೆಂಟ್ ಮಾಡಿಸಿದ್ರು ಅದಕ್ಕೆ ಮತ್ತೆ ಕೆಮಿಕಲ್ಸ್ ಹಾಕೋದನ್ನ ಅವಾಯ್ಡ್ ಮಾಡುತ್ತಾ ಈ ಒಂದು ಶಾಂಪೂಸ್ ನ ಹಾಕಿದಾಗ ನಮಗೆ ಯಾವ ತರ ಒಂದು ಪ್ರೊಟೆಕ್ಷನ್ ಬೇಕು, ಯಾವ ತರ ಒಂದು ಜೆಂಟಲ್ ಕೇರ್ ಬೇಕು ನಮ್ಮ ಕೆಮಿಕಲಿ ಟ್ರೀಟೆಡ್ ನ ಪ್ರೊಟೆಕ್ಟ್ ಮಾಡೋದಕ್ಕೆ, ಆ ಕೇರ್ ಈ ಒಂದು ಶಾಂಪೂಸ್ ಅಲ್ಲಿ ಸಿಗುತ್ತೆ. ಎಲ್ಲ ಶಾಂಪೂಸ್ ಇರೋದು ನಮ್ಮ ಹೇರ್ ನ ಕ್ಲೀನಿಂಗ್ ಮಾಡೋದಕ್ಕೋಸ್ಕರ, ಅದರ ಒಂದು ಹೈಡ್ರೇಷನ್ ನ ಮೇಂಟೈನ್ ಮಾಡೋದಕ್ಕೋಸ್ಕರ. ಈ ರೆಗ್ಯುಲರ್ ಶಾಂಪೂಸ್ ಏನಿದೆ ಅದು ನಮ್ಮ ಹೈಡ್ರೇಷನ್ ನ ಕಡಿಮೆ ಮಾಡುವಂತ ಚಾನ್ಸಸ್ ಇರುತ್ತೆ. ಪ್ರೊಫೆಷನಲ್ ರೇಂಜ್ ಆಫ್ ಶಾಂಪೂಸ್ ಏನಿದೆ ಅದು ಟ್ರೀಟ್ಮೆಂಟ್ ಫೋಕಸ್ಡ್ ಆಗಿರುತ್ತೆ. ಅದೇ ತರ ನಮ್ಮ ಸಲ್ಫೇಟ್ ಫ್ರೀ ಶಾಂಪೂಸ್ ಜೆಂಟಲ್ ಆಗಿ ನಮ್ಮ ಹೇರ್ನ ಕೇರ್ ಮಾಡುವಂತ ಶಾಂಪೂಸ್ ಆಗಿರುತ್ತೆ. ಸೊ ನಮ್ಮ ಹೇರ್ ಯಾವ ಟೈಪ್ ಇದೆ, ಅದಕ್ಕೆ ಯಾವ ಥರ ಒಂದು ಟ್ರೀಟ್ಮೆಂಟ್ ಬೇಕು, ಯಾವ ಥರ ಒಂದು ಕೇರ್ ಬೇಕು ಅನ್ನೋದನ್ನು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಅದಕ್ಕೆ ಸೂಟ್ ಆಗುವಂಥ ಬೆಸ್ಟ್ ಶಾಂಪೂನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ.